ಸ್ಟಾರ್ ಪವರ್ ಸ್ಟಾರ್ ಮಾರ್ಚ್ 17 ಎಲ್ಲೆಲ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ ಅವರದ್ದೇ ಸಂಭ್ರಮ ಸಡಗರ. ಅಪ್ಪು 49ನೇ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಪ್ಪು ಪುಣ್ಯಭೂಮಿ ಅಭಿಮಾನಿ ಸಾಗರದಿಂದ ಮಿಂದೆದ್ದಿದೆ. ಅಪ್ಪು ಸ್ಮಾರಕದ ಬಳಿ ಅಭಿಮಾನದ ಹರ್ಷೋದ್ಗಾರ ಜೇಂಕರಿಸಿದೆ. ಹಾಗಾದ್ರೆ ಹೇಗಿತ್ತು ಅಪ್ಪು ಹಬ್ಬ? ಏನೆಲ್ಲ ವಿಶೇಷಗಳು ಕಂಡು ಬಂದ್ವು ಅನ್ನೋ ಸ್ಪೆಷಲ್ ಕಲರ್ಫುಲ್ ಸ್ಟೋರಿ ಇಲ್ಲಿದೆ ನೋಡಿ. ಅಪ್ಪು 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 ರಾಜ್ಯಾದ್ಯಂತ ಅಪ್ಪುದೇ ಧ್ಯಾನ, ಅಪ್ಪುದೇ ಗಾನ. ಮಾರ್ಚ್ 17 ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಇದು ಅಪ್ಪುವಿನ 49ನೇ ವರ್ಷದ ಜನ್ಮದಿನ. ಈ ಜನ್ಮದಿನವನ್ನ ಅಪ್ಪು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ದಾರೆ, ಅಬ್ಬರದಿಂದ ಸೆಲೆಬ್ರೇಟ್ ಮಾಡಿದ್ದಾರೆ. ಈ ಸಲ ಅಪ್ಪು ಹುಟ್ಟುಹಬ್ಬ ಸಖತ್ ಸ್ಪೆಷಲ್. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ನಟಿಸಿದ್ದ ಬ್ಲಾಕ್ ಬಸ್ಟರ್ ಸಿನಿಮಾ ಜಾಕಿ ರಿಲೀಸ್ ಆಗಿತ್ತು. 14 ವರ್ಷದ ನಂತರ ಜಾಕಿ ಚಿತ್ರವನ್ನ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ನೋಡಿ ಕಣ್ತುಂಬಿಕೊಂಡ ಅಭಿಮಾನಿಗಳು ರಾಜಕುಮಾರನನ್ನ ಸಂಭ್ರಮಿಸಿದ್ರು. ಮತ್ತೊಮ್ಮೆ ದೊಡ್ಡಮನೆ ಹುಡುಗನನ್ನ ಬೆಳ್ಳಿ ತೆರೆ ಮೇಲೆ ನೋಡಿ ಮನಸಾರೆ ಎಂಜಾಯ್ ಮಾಡಿದ್ರು. ಈ ಸಂಭ್ರಮದಲ್ಲೂ ಅದೊಂದು ಮೌನ, ಅಪ್ಪು ನಮ್ಮ ಜೊತೆ ಇಲ್ಲವಲ್ಲ ಅನ್ನೋ ನೋವು. ಈ ನೋವಿನಲ್ಲೂ ಅಪ್ಪು ಹಬ್ಬ ಅರ್ಥಪೂರ್ಣವಾಗಿ ಆಗಿದ್ದು ವಿಶೇಷ. ನಗುವಿನ ಒಡೆಯನ ಬರ್ತ್ಡೇಗೆ ಶನಿವಾರ ರಾತ್ರಿಯಿಂದಲೇ ಫ್ಯಾನ್ಸ್ ರೆಡಿಯಾಗ್ಬಿಟ್ರು. ಕೇಕ್ ಕತ್ತರಿಸಿ ನೀವು ನಮ್ಮ ಮನಸ್ಸುಗಳಲ್ಲಿ ಸದಾ ಹಸಿರಾಗಿರ್ತೀರಾ ಅಂತ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ರು. ರಾಘವೇಂದ್ರ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್, ಯುವ ರಾಜ್ಕುಮಾರ್, ಚಿನ್ನೇಗೌಡ್ರು, ಪುನೀತ್ ಪುತ್ರಿ ವಂದಿತಾ ಸೇರಿದಂತೆ ಅಭಿಮಾನಿಗಳ ಜೊತೆ ರಾಜ್ ಕುಟುಂಬವು ಒಮ್ಮೆ ಅಪ್ಪುಗೆ ಬರ್ತ್ಡೇ ವಿಶ್ ಮಾಡಿ ಮೌನಕ್ಕೆ ಜಾರಿಬಿಡ್ತು. ಅಪ್ಪು ಸಂಭ್ರಮದಲ್ಲಿ ಬಹಳ ವಿಶೇಷವಾಗಿ ಗಮನ ಸೆಳೆದಿದ್ದು ಅನ್ನದಾನ. 1 ಲಕ್ಷ ಅಭಿಮಾನಿಗಳಿಗೆ ಅನ್ನದಾನ ವ್ಯವಸ್ಥೆ ಮಾಡಿದ್ರು. 3,500 ಕೆಜಿ ಚಿಕನ್ನಿಂದ ತಯಾರಾದ ಬಿರಿಯಾನಿ ಹಂಚಿಕೆಯೇ ಅನ್ನ ಮತ್ತು ಅಭಿಮಾನದ ಮಹತ್ವ ಸಾರಿತು. ಕೋಲಾರದ ಅಭಿಮಾನಿಯೊಬ್ಬ ಅಪ್ಪು ಹೆಸರಲ್ಲಿ ಸಾಕಿದ್ದ 2 ಮುದ್ದಿನ ಟಗರುಗಳನ್ನ ಸಮಾಧಿ ಬಳಿ ತಂದು ಅಪ್ಪುಗೆ ನಮಿಸಿ ಟಗರುಗಳನ್ನ ಸಮಾಧಿ ಕಾಯುವ ಸಿಬ್ಬಂದಿಗೆ ಒಪ್ಪಿಸಿ ಹೋಗಿದ್ದು ಈ ವರ್ಷದ ವಿಶೇಷ. ಅಪ್ಪು ಅವರ ಮೇಲಿನ ಅಭಿಮಾನಕ್ಕಾಗಿ ಅಭಿಮಾನಿಯೊಬ್ಬ ಗುಂಡ್ಲುಪೇಟೆಯಿಂದ ಅಪ್ಪು ಪುಣ್ಯ ಭೂಮಿಗೆ ಪಾದಯಾತ್ರೆ ಮಾಡಿದ್ದಾನೆ. ನಾವು ಇವಾಗ ಗುಂಡ್ಲುಪೇಟೆಯಿಂದ ಬೀಳ್ಬಿಟ್ಟು ನಮ್ಮ ಗ್ರಾಮದಿಂದ ನಾವು ಬಂದಿರೋದು. ಅಂದರೆ ನಾನು 6ನೇ ತಾರೀಕು ಬಿಟ್ಟಿದ್ದು. 6ನೇ ತಾರೀಕಿಂದ ಇವಾಗ ಬಂದೆ. 12 ದಿನ ಟೈಮ್ ತಗೋತು ಬರೋಕೆ ಇಲ್ಲಿಗೆ. ಅಲ್ಲಿ ಫ್ಯಾನ್ಸ್ಗಳೆಲ್ಲ ಅವ್ರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ರೂಮ್ ಆಗಿರ್ಬೋದು ಎಲ್ಲ ಅವರೇ ಕೊಟ್ಟಿದ್ದಾರೆ. ಅವ್ರು ದಾನ ಧರ್ಮ ಎಲ್ಲ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ಅವ್ರಿಗೆ ಯಾರಿಗಿಷ್ಟ ಇಲ್ಲ, ಎಲ್ಲರೂ ಪ್ರತಿಪ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರಿನಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆದಿದ್ದು ಮತ್ತೊಂದು ವಿಶೇಷ. ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ ಬಳಿಕ ರಾಘಣ್ಣ ಹಂಚಿಕೊಂಡಿದ್ದು 2 ವಿಷಯ. ಒಂದು, ರಾಜ್ಯದಾದ್ಯಂತ ಮರು ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರೋ ಜಾಕಿ ಬಗ್ಗೆ. ಇನ್ನೊಂದು, ಅಪ್ಪು ಹುಟ್ಟುಹಬ್ಬದ ತಿಂಗಳಿನಲ್ಲೇ ಅಂದ್ರೆ ಮಾರ್ಚ್ 29ಕ್ಕೆ ಯುವ ಲಗ್ಗೆ ಇಡ್ತಾ ಇರೋ ಬಗ್ಗೆ.
ಕಾಕತಾಳೀಯವೋ ಶುಭ ಗಳಿಗೆಯೋ ಒಟ್ನಲ್ಲಿ ಅಪ್ಪು ಮಾಯವಾದ ಆ ಕ್ಷಣ ನಿಜಕ್ಕೂ ನೆನಪಿನಾರ್ಹ. ನಿನ್ನೆ ಜಾಕಿ ನೋಡಿದೆ ನಾನು. ನನಗೆ ಅಪ್ಪು ನೋಡಲೇ ನಾನು. ಅಪ್ಪು ಎದುರು ನೀವೆಲ್ಲ ಕುಣಿತಿದ್ದೆ, ಅದನ್ನು ನೋಡ್ಕೊಂಬಂದೆ ನಾನು. ಒಬ್ಬ ಮನುಷ್ಯನ ನೋಡಿದೆ, ಒಬ್ಬ ಮನುಷ್ಯ ಕೈಯಲ್ಲಿ ಚಪ್ಪಾಳೆ, ಬಾಯಿಯಲ್ಲಿ ವಿಸಿಲ್ ಹೊಡಿತಾವೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಇಂಥ ಒಂದು ದೃಶ್ಯ ನನ್ನ ಲೈಫಲ್ಲಿ ನೋಡಿಲ್ಲ. ಎಷ್ಟು ಪುಣ್ಯ ಮಾಡಿದ್ವಿ ನಾವು. ನಿಮಗೆ ನಾವು ಏನು ಕೊಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ಇದು ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ, ಈ ಕ್ಷಣದಿಂದ ಆಚರಿಸಿ. ಇನ್ನು ಪ್ರೀತಿಯ ಚಿಕ್ಕಪ್ಪನನ್ನ ಪ್ರೀತಿಯಿಂದಲೇ ನೆನಪಿಸಿಕೊಂಡ ಯುವ ಹಾಗೂ ವಿನಯ್ ಅಪ್ಪು ಹೇಗೆ ನಮ್ಗೆಲ್ಲ ಮಾದರಿಯಾಗ್ತಾರೆ ಎಂಬುದನ್ನ ಸ್ಮರಿಸಿದ್ರು. ಅಭಿಮಾನಿ ಸಾಗರದ ಪ್ರೀತಿಗೆ ಶರಣಾಗದವರೇ ಇಲ್ಲ ಅಂತ ಮಾತುಗಳಲ್ಲೇ ಪವರ್ ಹೆಚ್ಚಿಸಿದ್ರು. ನೋಡಿದ್ರೇನೆ ಒಂಥರ ಮನ್ಸು ಭಾವಕತರ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಇವತ್ತು ನಾವು ಸೇರಿ ಅವ್ರ ಜೊತೆ ಅವ್ರ ಹುಟ್ಟುಹಬ್ಬನ ಆಚರಿಸೋಕೆ ಬಂದಿದ್ದೀವಿ. ಅವ್ರ ಪ್ರೀತಿ ವಿಶ್ವಾಸನ ಮಾತಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ಜೊತೆಗೆ ಇವತ್ತು ಸ್ಫೂರ್ತಿ ದಿವಸ, ಎಲ್ರಿಗೂ ಸ್ಫೂರ್ತಿ ದಿನದ ಶುಭಾಶಯಗಳು. ನಮ್ಮ ಚಿಕ್ಕಪ್ಪ ಯಾವಾಗಲೂ ನಮ್ಮ ಸ್ಫೂರ್ತಿಯಾಗಿದ್ದಾರೆ, ಅದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಹ್ಯಾಪಿ ಬರ್ಡೇ ಚಿಕ್ಕಪ್ಪ. ಹಿಂದಿನ ದಿನ ಅಂತಲ್ಲ, ಪ್ರತಿದಿನ ನೋಡಿದ್ರೇನು ತುಂಬ ಸಂಡೇಸ್ ಬರ್ತಾ ಇರ್ತಾರೆ. ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲಿ ನಾಮಕರಣ ಮಾಡ್ತಾರೆ, ಮದುವೆ ಆದಮೇಲೆ ಬಂದ್ಬಿಟ್ಟು ಹೋಗ್ತಾರೆ. ತುಂಬ ಖುಷಿ ಆಯ್ತು ಇದನ್ನೆಲ್ಲ ನೋಡೋಕ್ಕೆ. ಒಂಥರ ಖುಷಿ, ಆಶ್ಚರ್ಯ. ಶಾಸಕ ಗೋಪಾಲಯ್ಯ ಬಂದು ಅಪ್ಪು ಒಡನಾಟವನ್ನ ಸ್ಮರಿಸಿಕೊಂಡ್ರು. ಕುಲದೇವತೆಗೆ ಪೂಜೆ ಸಲ್ಲಿಸೋಕೆ ಹೊರಟಿದ್ದ ಪುನೀತ್ ಪತ್ನಿ ಅಶ್ವಿನಿಗೆ ಪುನೀತ್ ಹುಟ್ಟುಹಬ್ಬದ ಸಡಗರವನ್ನ ನೋಡೋಕೆ ಆಗ್ಲಿಲ್ಲ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಪುತ್ರಿ ಲಕ್ಷ್ಮಿ ಹಾಗೂ ಅಳಿಯ ಎಸ್ಎ ಗೋವಿಂದರಾಜು ಕುಟುಂಬದಿಂದ ಅಪ್ಪು ಸಮಾಧಿಗೆ ಪೂಜೆ ಮಾಡಿದ್ರು. ಅಪ್ಪು ಸಮಾಧಿ ಬಳಿ ಕೇಕ್ ಕಟ್ ಮಾಡಿದ ಅಕ್ಕ ಹಾಗೂ ಭಾವ ಅಪ್ಪುನ ಸ್ಮರಿಸಿದ್ರು. ದೊಡ್ಮನೆ ಕಿಂಗ್ ಸ್ಯಾಂಡಲ್ವುಡ್ ರಾಜ್ಕುಮಾರ ಅಪ್ಪು ಕನ್ನಡಿಗರ ಪಾಲಿಗೆ ಎಂದಿಗೂ ಕರಗದ ಬೆಟ್ಟ, ಮಾಸದ ಬೆಳಕು, ನಿಲ್ಲದ ಪವರ್ ಬ್ಯಾಂಕು. ಪ್ರೀತಿಯ ಸ್ಯಾಂಡಲ್ವುಡ್ ರಾಜಕುಮಾರನ ಹೊಗಳಿಕೆಯೇ ನಿರಂತರ. ಅಪ್ಪು ಅಭಿಮಾನದ ಸವಾರಿಯ ಜೊತೆಗೆ ಅಪ್ಪು ಅಭಿಮಾನಿಗಳಿಗೆ ಎಂದಿಗೂ ಮರೆಯಲಾಗದ ದಾರಿ ಸಿಕ್ಕಿದೆ. ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಲ್ಲೂ ಹೋಗಿಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೇ ಅಜರಾಮರವಾಗಿದ್ದಾರೆ. ಇಂದಿನ ಪುನೀತ್ ಹುಟ್ಟುಹಬ್ಬದ ಹಿರಿಮೆಯೇ ಇದಕ್ಕೊಂದು ಸ್ವೀಟ್ ಎಕ್ಸಾಂಪಲ್.